ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಬ್ಲೌಸ್ ರಿನ್ಸ್ ಕಟ್ಟನ್ನು ಮತ್ತು ಬೋಟ್ ನೆಕ್ ಕಟಿಂಗ್ ಮಾಡಿ ಇದು ಸ್ಟಿಚಿಂಗ್ ವಿಡಿಯೋ, ಕಟಿಂಗಿಂದು ವಿಡಿಯೋ ಹಾಕಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ಅದ್ರ ಜೊತೆಗೇ ಅದಕ್ಕೆ ಸ್ಟಿಚಿಂಗಿಂದು ಕೂಡ ವಿಡಿಯೋ ಹಾಕೋಣ ಅಂದ್ಕೊಂಡೆ. ನಂಗೆ ಸ್ವಲ್ಪ ಹುಷಾರಿದ್ದಿಲ್ಲ, ಕೋಲ್ಡ್ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯಿತು ಫ್ರೆಂಡ್ಸ್. ಇನ್ನೂ ಲೇಟ್ ಆದರೆ ನಿಮಗೆ ಕನೆಕ್ಟ್ ಆಗೋಲ್ಲ ಅಂದ್ಬಿಟ್ಟು ಈಗ ವಿಡಿಯೋ ಲೇಟ್ ಮಾಡಿ ಹಾಕ್ತಾಯಿದ್ದೀನಿ. ಇದ್ರದ್ದು ಕಟಿಂಗಿನ ವಿಡಿಯೋ ಕೂಡ ಇದೆ ನನ್ನ ಯೂಟ್ಯೂಬ್ ಚಾನಲಲ್ಲಿ, ನೀವು ಚೆಕ್ ಮಾಡ್ಕೋಬೋದು. ನಿಮ್ಮ ಕಟಿಂಗಿನ ಡೌಟ್ಸನ್ನು ಅದರಲ್ಲಿ ಕ್ಲಿಯರ್ ಮಾಡ್ಕೋಬೋದು ಫ್ರೆಂಡ್ಸ್. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಶೇರ್ ಮಾಡಿ. ನಾನೀಗ ಫ್ರಂಟ್ ಭಾಗನ ತಿರುಗಿಸಿ ಹೊಲಿತಾ ಇದ್ದೀನಿ. ಸ್ವಲ್ಪ ನೀವು ಪೈಪಿಂಗ್ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. ನೀಟಾಗಿ ಶೇಪ್ ತಿರುಗ ಪೈಪಿಂಗ್ ಮಾಡೋದಾದರೆ ಬ್ಯಾಕಲ್ಲಿ ಲೈನಿಂಗನ್ನು ಇಟ್ಕೊಂಡು ತಿರುಗಿಸಿ ಮೇಲೆ ಹೊಲಿಗೆ ಹಾಕೋತೀನಿ. ಬ್ಲೌಸ್ ಬಟ್ಟೆಯ ಬ್ಯಾಕಲ್ಲಿ ಲೈನಿಂಗ್ ಬಟ್ಟೆನ ಇಟ್ಕೊಂಡು ಹಾಗೆ ಹಚ್ಕೊಂಡು ಹೊಲ್ಕೊಂಡು ಆನಂತರ ಪೈಪಿಂಗ್ ಮಾಡಿ ತಿರ್ಸ್ಕೊಳ್ಳುವಾಗ ನೀಟಾಗಿ ತಿರ್ಸ್ಕೋಬೇಕು. ಕೆಳಗೆ ಮಾತ್ರ ತಿರ್ಸ್ಕೋಬೇಕಾಗತ್ತೆ. ಇವಾಗ ನಾನು ಮೇಲೆ ಮತ್ತು ಕೆಳಗೆ ಎರಡು ಕಡೆನೂ ತಿರ್ಸ್ಕೊತಾ ಇದ್ದೀನಿ. ಇದು ಈಸಿ ಮೆಥಡ್ ಫ್ರೆಂಡ್ಸ್. ವಾಯ್ಸ್ ಸ್ವಲ್ಪ ಸರಿ ಇಲ್ಲ, ನಮ್ಮ ವಾಯ್ಸ್ ಕೋಲ್ಡ್ ಕ್ಲಿಯರ್ ಆಗಿಲ್ಲ ಫ್ರೆಂಡ್ಸ್. ಮತ್ತು ವೀಡಿಯೋ ಹಾಕೋದ್ರಿಂದ ಲೇಟ್ ಆದರೆ ನಿಮಗೆ ಆ ಕಟ್ಟಿಂಗಿಗೂ ಮತ್ತು ಸ್ಟಿಚಿಂಗಲ್ಲಿ ಯಾವುದು ಕನೆಕ್ಟ್ ಆಗಲ್ಲ ಅಂದ್ಕೊಳ್ಳೋಕ್ಕೋಸ್ಕರ ಇವಾಗ ವೀಡಿಯೋನ ಹಾಕ್ತಾಯಿದ್ದೀನಿ. ಎರಡೂ ಭಾಗನ ಹೊಲ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ಕಟ್ ಮಾಡಿಕೊಂಡು ಇವಾಗ ಬ್ಯಾಕಿಂಗ್ ಬ್ಲೌಸಿನ ಶೇಪ್ನ ತಿರ್ಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ನಾನು ಸೆಂಟ್ರ್ ಗ್ಯಾಪ್ ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಬಟನ್ನಿಗೋಸ್ಕರ ಆ ಶೇಪ್ ತೊಗೊಂಡು ಕ್ರಾಸ್ ಮಾಡ್ಕೊತಾ ಇದ್ದೀನಿ. ಮಾರ್ಕ್ ಮಾಡ್ಕೊಳೋದ್ರಿಂದ ಎರಡು ಕಡೆ ಒಂದೇ ಸಮ ಬರುತ್ತೆ ಅಂತೇಳ್ಬಿಟ್ಟು. ನೀವು ಅದು ಕೂಡ ಅದನ್ನು ಸೀದಾ ಹಾಗೆ ಬಟನ್ ಇಲ್ಲದೆ ಕೂಡ ಮಾಡ್ಕೋಬೋದು. ಆವಾಗ ಸೆಂಟ್ರ್ ಮಾತ್ರ ನೀವು ಡಿಸೈನ್ ಯಾವ ಶೇಪಲ್ಲಿ ಕೊಟ್ಟಿರ್ತೀರೋ ಅದನ್ನು ತಿರ್ಸ್ಕೊಂಡು ಮೇಲ್ಭಾಗನ ನೀವು ಪೈಪಿಂಗನ್ನು ಅಥವಾ ವಿಂಗ್ ಏನಾದರೂ ಮಾಡ್ಕೋಬೋದು. ನೀಟಾಗಿ ಸ್ಟಿಚ್ ಮಾಡಿಕೊಂಡು ನಾವು ಕಟ್ಟಿಂಗ್ ಮಾಡೋದು ಮುಖ್ಯ ಅಲ್ಲ ಫ್ರೆಂಡ್ಸ್, ಅದ್ರ ಜೊತೆ ಸ್ಟಿಚಿಂಗ್ ಕೂಡ ನಾವು ಅದೇ ಶೇಪಲ್ಲಿ ಮಾಡಿಕೊಂಡ್ರೆ ಮಾತ್ರ ನೀಟಾಗಿ ಬರುತ್ತೆ. ನಾವು ಸ್ಟಿಚಿಂಗ್ ಮಾಡುವಾಗ ವ್ಯತ್ಯಾಸ ಮಾಡಿದ್ರೆ ಶೇಪ್ ಹಾಳಾಗೋ ಚಾನ್ಸಸ್ ಇರುತ್ತೆ. ಸೆಂಟ್ರ್ ಕಟ್ ಮಾಡಿಕೊಂಡು ತಿರ್ಸ್ಕೋಬೇಕು ಸರ್. ಈ ಥರ ಕಚ್ ಹಾಕೋಣದ್ರಿಂದ ನಾವು ಯಾವ ಶೇಪಲ್ಲಿ ಸ್ಟಿಚ್ ಮಾಡಿರ್ತೀವಿ ಆ ಶೇಪು ನೀಟಾಗಿ ತಿರುಗುತ್ತೆ ಫ್ರೆಂಡ್ಸ್. ಕಟ್ ಮಾಡುವಾಗ ತುಂಬ ಹುಷಾರಾಗಿ ಕಟ್ ಮಾಡ್ಕೋಬೇಕು. ಹೊಸಬ್ರು ಜಾಸ್ತಿ ಕಟ್ ಮಾಡಿದರೆ ಶೇಪ್ ಹಾಳಾಗೋ ಚಾನ್ಸಸ್ ಇರುತ್ತೆ. ತುದಿ ಮಾತ್ರ ಕಟ್ ಮಾಡಬೇಕು. ಸರಿ, ತಿರುಗಿಸ್ತಾ ಇದ್ದೀನಿ ನಾನು. ಇವಾಗ ತಿರುಗಿಸುವಾಗ ನೀಟಾಗಿ ತಿರುಗಿಸ್ಕೋಬೇಕು. ನಾವು ಶೇಪು ಮಾಡಿದ್ದೀರ ಕುಂಟಲ್ ಮೇಲ್ಭಾಗದಲ್ಲಿ ಬಟನಿಗೆ ಅಂತೇಳಿ ಅದನ್ನು ಮೂತಿನ ನೀಟಾಗಿ ನಿಮ್ಮ ಕತ್ತರಿ ಸಹಾಯದಿಂದ
ಹುಷಾರಾಗಿ ತಿರುಗಿಸ್ಕೊಳ್ರಿ, ಓಪನ್ ಮಾಡ್ಕೊಬೇಡ್ರಿ. ಮತ್ತು ಬೆರಡಾದರೂ ಆಯಿತು, ಕತ್ತರಿಲ್ಲಾದರೂ ಆಯಿತು, ನೀಟಾಗಿ ಶೇಪನ್ನು ತಿರುಗಿಸ್ಕೊಳ್ರಿ ಮತ್ತು ಮೇಲ್ಭಾಗ ಸ್ಟಿಚ್ ಮಾಡಿಕೊಳ್ರಿ. ಈಗ ಪ್ರಿನ್ಸ್ ಕಟ್ನ ಟಕ್ಸಲ್ಲೇ ಶೇಪ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಕಟ್ಟಿಂಗ್ ಮಾಡಿ ಕೂಡ ಪ್ರಿನ್ಸ್ ಕಟ್ನ ಮಾಡ್ಬೋದು. ಸ್ಟಿಚಿಂಗಲ್ಲಿ ಕೂಡ ಟಕ್ಸ್ ಮೂಲಕನೂ, ನಾವು ಹೊಲಿಗೆಯಲ್ಲಿ ಕೂಡ ಸ್ಟಿಚ್ ಮೂಲಕನೂ ಪ್ರಿನ್ಸ್ ಕಟ್ ಶೇಪನ್ನು ಮಾಡ್ಬೋದು. ಇದು ಕೂಡ ನೀಟಾಗಿ ಶೇಪ್ ಬರುತ್ತೆ. ಇದು ಈಸಿ ಮೆಥಡ್ ಆಗಿರುತ್ತೆ. ನಿಮಗೆ ಹೊಸದ್ರಿಗೆ ಕಟಿಂಗ್ ಮಾಡಿ ಅದು ಸೇರಿಸುವಾಗ ಸಮಸ್ಯೆ ಆಗುತ್ತೆ. ನೀವು ಈ ಥರ ಮಾಡ್ಕೊಳೋದ್ರಿಂದ ತುಂಬ ಈಸಿಯಾಗಿರುತ್ತೆ. ನೀವು ವಿಡಿಯೋ ಸ್ಕಿಪ್ ಮಾಡದೆ ನೋಡೋದ್ರಿಂದ ಈ ಥರದ್ದೆಲ್ಲ ನಿಮಗೆ ಮಾಹಿತಿ ಸಿಗುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ನೀಟಾಗಿ ಶೇಪ್ ಬಂದಿದೆ. ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ಶೇಪ್ ಬಂದಿದೆ ಬ್ಲೌಸು. ನೀವು ಈ ಥರ ಸ್ಟಿಚಿಂಗಲ್ಲೇ ಟಕ್ಸ್ ಮೂಲಕನೇ ನೀವು ಪ್ರಿನ್ಸ್ ಕಟ್ನ ಶೇಪ್ನ ಮಾಡ್ಕೋಬೋದು. ಇವಾಗ ಆಲ್ರೆಡಿ ಇದು ಟ್ರೆಂಡಲ್ಲಿರೋದು ಪ್ರಿನ್ಸ್ ಕಟ್ ಬ್ಲೌಸು. ಕಟ್ಟಿಂಗ್ ಕೂಡ ಮಾಡ್ಬೋದು, ಸ್ಟಿಚಿಂಗಲ್ಲೇ ಮಾಡ್ಕೋಬೋದು, ಟಕ್ಸ್ ಮೂಲಕನೂ ಕೂಡ ಮಾಡ್ಕೋಬೋದು. ಇವಾಗ ಜಾಸ್ತಿ ಕಸ್ಟಮರ್ಸು ಈ ಥರ ಶೇಪ್ನೇ ಇಷ್ಟಪಡ್ತಾರೆ. ಇದು ಬಫ್ ಸ್ಲೀವ್ಸ್ ಆಗಿರೋದ್ರಿಂದ ನಾನು ಮೇಲ್ಭಾಗಕ್ಕೆ ಬಫ್ ಹಾಕೋತಿದ್ದೀನಿ. ಇದು ಸ್ಕರ್ಟ್ ಬಟ್ಟೆಯಲ್ಲಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಸ್ಕರ್ಟ್ ಬಟ್ಟೆ ಇಟ್ಕೊಂಡಿದ್ದೀನಿ ನಾನು. ನಾವು ಲೈನಿಂಗು ಮೇಲೆ ನೆರಿಗೆನೇ ಇಟ್ಕೊತ ಹೋಗ್ತೀವಿ.
ಇದು ನಮ್ಮ ಕಸ್ಟಮರ್ ತೋಳು ಅಗಲದ 2ರಷ್ಟು ಅಥವಾ 2.5 ಅಷ್ಟು ಇಟ್ಕೋಬೇಕು. ನಾನು ಕಟಿಂಗ್ ಮಾಡಿದಾಗ ಇದ್ರ ಕಟಿಂಗಲ್ಲಿ ಕೂಡ ನಾನು ನಿಮ್ಗೆ ಇದ್ರ ಡೀಟೇಲಾಗಿ ತಿಳಿಸಿದ್ದೀನಿ ಫ್ರೆಂಡ್ಸ್. ಬಫು ಉಬ್ಬಿ ಬರಬೇಕು ಅಂದರೆ ಲೆಂತಲ್ಲಿ ನಿಮ್ಮ ಅಳತೆಗಿಂತ ಲೆಂತಲ್ಲಿ ಜಾಸ್ತಿ ಇಟ್ಕೊಂಡು ಲೈನಿಂಗ್ ಬಟ್ಟೆಗೆ ನೀವು ಸೇರಿಸೋದ್ರಿಂದ ಬಫು ಉಬ್ಬಿ ಬರುತ್ತೆ. ಬೇಡ ನಮಗೆ ಸ್ಟ್ರೈಟಲ್ಲೇ ಇರಲಿ ಅಂತ ಆಸೆ ಪಡೋರು, ಇಷ್ಟಪಡೋರು ಲೈನಿಂಗ್ ಬಟ್ಟೆ ಎಷ್ಟು ಲೆಂತ್ ಇರುತ್ತೆ ಅಷ್ಟೇ ಬಿಟ್ಟು ನೀವು 2.5 ಅಷ್ಟೇ ಇಟ್ಕೋಬೇಕು. ಲೆಂತಲ್ಲಿ ನಾನು ಹೇಳ್ತಾ ಇರೋದು ಲೆಂತಲ್ಲಿ ಜಾಸ್ತಿ ಲೈನಿಂಗ್ ಬಟ್ಟೆಗಿಂತ ಜಾಸ್ತಿ ಅಂದರೆ ಅವರ ಉದ್ದ ಲೆಂತ್ ಅಳತೆಗಿಂತ ಬಫ್ ಉದ್ದ ಲೆಂತ್ ಅಳತೆಗಿಂತ ಜಾಸ್ತಿ ಇಟ್ಕೊಳೋದ್ರಿಂದ ಆನಂತರ ಲೈನಿಂಗ್ ಬಟ್ಟೆಗೆ ಅಟ್ಯಾಚ್ ಮಾಡೋದ್ರಿಂದ ಬಫ್ ಉಬ್ಬಿ ಬರುತ್ತೆ. ನೀವು ಬೇಡ ಸ್ಟ್ರೈಟ್ ಬಫ್ ಇರಲಿ ನನಗೆ ಉಬ್ಬಿ ಬರೋದು ಬೇಡ ಅನ್ನೋದಾದರೆ ನೀವು ನಿಮ್ಮ ಬಫ್ ಅಳತೆಗೆ ಎಷ್ಟಿರುತ್ತೆ ಅಷ್ಟೇ ನಾವು ಅಳತೆ ಇಟ್ಕೊಂಡು ಬಟ್ಟೆ ಅಳತೆ ಇಟ್ಕೊಂಡು ಬಫ್ ಹಾಕೋದ್ರಿಂದ ಉಬ್ಬಿ ಬರೋಲ್ಲ ಫ್ರೆಂಡ್ಸ್. ನಿಮಗೆ ಯಾವ ಥರ ಇಂಟ್ರೆಸ್ಟ್ ಇದೆ ಆ ಥರ ಮಾಡ್ಕೋಬೋದು. ಇದ್ರ ಬಗ್ಗೆ ನಾನು ಕಟಿಂಗ್ ವೀಡಿಯೋದಲ್ಲಿ ತುಂಬ ಡೀಟೇಲಾಗಿ ತಿಳಿಸಿದ್ದೀನಿ. ನೀವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೋಡಿಕೊಂಡ್ರೆ ನಮ್ಮ ಚಾನಲಲ್ಲಿ ವೀಡಿಯೋಸ್ ಇದೆ ಕಟಿಂಗಿಂದು, ಈ ಬ್ಲೌಸಿಂದು, ಫ್ರೆಂಡ್ಸ್ ಕಟ್ಟಿಂದು ನಿಮ್ಗೆ ಡೀಟೇಲಾಗಿ ತಿಳಿಸಿದ್ದೀನಿ ನಾನು. ನೀವು ಅದನ್ನು ಚೆಕ್ ಮಾಡ್ಕೊಂಡು ನೋಡ್ಕೋಬೋದು. ಇವಾಗ ಈ ಬಫನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಬರೀ ಬಫಿಂದೇ ಒಂದು ವಿಡಿಯೋ ತೋರಿಸ್ಕೊಡ್ತೀವಿ ಫ್ರೆಂಡ್ಸ್, ಐದು ಮೇಲೆ ಬೇಡ್ಕೋಬೇಕು ಒಂದು. ಇದರಲ್ಲಿ ನಿಮಗೆ ಎಷ್ಟು ಅರ್ಥ ಆಗುತ್ತೆ ನೋಡಿ. ನೀವು ಬಫ್ನಲ್ಲೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಹೇಳಿ, ನಾನು ಬಫಿಂದು ಸಿಂಗಲ್ಲಾಗಿ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಹ್ಞೂ
ಇದು ಫ್ರೆಂಡ್ಸ್ ಮೇಲ್ಭಾಗಕ್ಕೆ ಹೊಲ್ಕೊಂಡು ತಿರ್ಸ್ಕೊಳೋದ್ರಿಂದ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಇದು ಓವರ್ಲಾಕ್ ಮಾಡ್ಕೊಳೋ ಅಂತ ಅಗತ್ಯ ಇರಲ್ಲ ಫ್ರೆಂಡ್ಸ್. ನೋಡಿ ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ. ಇದು ಇನ್ನೊಂದು ಭಾಗ ಕೂಡ ಹೊಲ್ಕೊತಾ ಇದ್ದೀನಿ ನಾನು. ಸೀದಾ ಭಾಗ ಹೊಲ್ಕೊಂಡು ತಿರ್ಸ್ಕೊಳೋದು ಅಷ್ಟೇ ಫ್ರೆಂಡ್ಸ್. ಇದರಿಂದ ಓವರ್ಲಾಕ್ ಮಾಡ್ಕೊಂಡು ಅಗತ್ಯ ಇರಲ್ಲ. ಫಿನಿಶಿಂಗ್ ಕೂಡ ಬ್ಲೌಸ್ ಕೂಡ ತುಂಬ ನೀಟಾಗಿ ಕಾಣಿಸ್ಕೊಳುತ್ತೆ. ಗುಂಜೆಲ್ಲ ಏಳಲ್ಲ ಬಟ್ಟೆಗಳು. ನೋಡಿ ಫ್ರೆಂಡ್ಸ್ ಎಷ್ಟು ನೀಟಾಗಿ ಬಂದಿದೆ ಅಂತೇಳಿ. ಆನಂತರ ನಿಮಗೆ ಬ್ಲೌಸ್ ಅಳತೆ ಪ್ರಕಾರ ನಾವು ಫಿಟ್ಟಿಂಗ್ನ ಮಾಡ್ಕೋಬೋದು ಫ್ರೆಂಡ್ಸ್. ಈ ರೀತಿ ಮಾಡೋದ್ರಿಂದ ನಿಮಗೆ ಓವರ್ಲಾಕ್ ಮಾಡ್ಕೊಂಡು ಅಗತ್ಯ ಇರಲ್ಲ. ಬ್ಲೌಸ್ ಕೂಡ ತುಂಬ ನೀಟಾಗಿ ಕಾಣಿಸುತ್ತೆ. ಕಸ್ಟಮರ್ ಕೂಡ ಇಷ್ಟ ಆಗುತ್ತೆ. ಟೈಲರ್ಗಳ ಹತ್ರ ಓವರ್ಲಾಕ್ ಮಿಷಿನ್ ಇರೋದ್ರಿಂದ ಅವರು ಓವರ್ಲಾಕ್ ಮಾಡಿ ಕೊಡ್ತಾರೆ. ನಿಮ್ಮ ಮನೆಯಲ್ಲೇ ಹೊಲಿಯೋರು ಲೇಡೀಸ್ಗಳು ನೀವು ಈ ಥರ ಮಾಡೋದ್ರಿಂದ ಬ್ಲೌಸ್ ತುಂಬ ನೀಟಾಗಿ ಕಾಣುತ್ತೆ. ಈ ಥರ ಮಾಡೋದ್ರಿಂದ ಕಸ್ಟಮರ್ಗೆ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ನಿಮಗೆ ಮತ್ತೆ ಬ್ಲೌಸ್ ಹೊಲಿಯೋರಲ್ಲಿ ಅಥವಾ ಡ್ರೆಸ್ಗಳು ಹೊಲಿಯೋರಲ್ಲಿ ಓಲ್ಡ್ ಡಿಸೈನ್ಸ್ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನು ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ನನಗೆ ಅನುಕೂಲ ಆಗುತ್ತೆ. ಅದ್ರ ಬಗ್ಗೆ ನಾನು ವೀಡಿಯೋಸ್ ಹಾಕ್ತೀನಿ. ನಾನು ಪಾರ್ಲರ್ ಮಾಡಿಕೊಂಡು ಮತ್ತು ಕ್ಲಾಸ್ ಕಲಿಂಗ್ ಕ್ಲಾಸು ಮತ್ತು ಪಾರ್ಲರ್ ಕ್ಲಾಸ್ಗಳು ಅಟೆಂಡ್ ಮಾಡಿಕೊಂಡು ವೀಡಿಯೋ ಮಾಡುತ್ತೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಕಮೆಂಟ್ ಮಾಡೋದ್ರಿಂದ ನನಗೆ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ಈಸಿ ಆಗುತ್ತೆ. ಬ್ಯಾಕ್ ಟ್ಯಾಕ್ಸ್ ಕೂಡ ಹಾಕ್ತಾಯಿದ್ದೀನಿ ನಾನು. ಸೈಡ್ ಫಿನಿಶಿಂಗ್ನ ಮಧ್ಯದಲ್ಲಿ ಸೈಡ್ ಫಿನಿಶಿಂಗ್ ಮತ್ತು ಹುಕ್ಸ್ ಪಟ್ಟಿ ಬ್ಯಾಕಲ್ಲಿ ಅದನ್ನು ಮಡಚ್ಕೊಂಡು ಹಾಕೋದ್ರಿಂದ ಸೆಂಟ್ರಿಗೆ ಟಕ್ಸ್ ಬರುತ್ತೆ ಫ್ರೆಂಡ್ಸ್. ನೀವು ಸೈಡಿಗೆ ಹಾಕೋದ್ರಿಂದ ಬ್ಲೌಸು ಚೆನ್ನಾಗಿ ಕಾಣಿಸೋದಿಲ್ಲ ಉಟ್ಟಾಗ, ಮತ್ತು ಫಿಟ್ಟಿಂಗ್ ಕೂಡ ಪರ್ಫೆಕ್ಟ್ ಆಗಿರೋದಿಲ್ಲ. ನೋಡಿ ಫ್ರೆಂಡ್ಸ್, ಈ ವಿಡಿಯೋಸಿಂದ